ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಯ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ಮೋದಿ ಮತ್ತೆ ಪ್ರಧಾನಿ ಆಗಬೇಕು, ಬಿಜೆಪಿಗೆ ಮತ್ತಷ್ಟು ಬಲ ಬರಬೇಕು, ಕಾಂಗ್ರೆಸ್ಗೆ ಕೈ ಕೊಟ್ಟು ಬಿಜೆಪಿಗೆ ಮರಳಿದಂತ ಜಗದೀಶ್ ಶೆಟ್ಟರ್ ಕೊಟ್ಟಂತ ಅತಿ ದೊಡ್ಡ ಸ್ಟೇಟ್ಮೆಂಟ್. ಕೈ ಕೊಟ್ಟು ಕಮಲ ಹಿಡಿದಂತ ಜಗದೀಶ್ ಶೆಟ್ಟರ್ ಮಾಜಿ ಮುಖ್ಯಮಂತ್ರಿಗಳ ನಡೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದೇನು ಗೊತ್ತಾ? ಬಿಜೆಪಿ ಸೇರ್ಪಡೆ ಚರ್ಚೆ ಬಗ್ಗೆ ಕೊನೆಗೂ ಮೌನ ಮುರಿದ ಲಕ್ಷ್ಮಣ್ ಸವದಿ. ಮಾಜಿ ಡಿಸಿಎಂ ಹೇಳಿದ್ದೇನು? ಮಂಡ್ಯವನ್ನ ಜೆಡಿಎಸ್ಗೆ ಯಾಕೆ ನೀಡಬೇಕು? ಸುಮಲತಾಗೆ ಬಿಜೆಪಿಯಿಂದ ಟಿಕೆಟ್ ನೀಡಿ. ಕಾರ್ಯಕರ್ತರಿಂದ ನಾಯಕರುಗಳಿಂದ ಹೆಚ್ಚಿದ ಒತ್ತಡ. ಇಂಗ್ಲೆಂಡ್ ವಿರುದ್ಧ ಟೆಸ್ಟ್ ಸರಣಿಯಲ್ಲಿ ರವೀಂದ್ರ ಜಡೇಜಾ ಮತ್ತೊಂದು ಮೈಲುಗಲ್ಲು. ಮೊದಲ ಇನ್ನಿಂಗ್ಸ್ ನಲ್ಲಿ ಪರೇಡ್ ನಡೆಸಿದಂತ ಆಂಗ್ಲರು. ಕಳೆದ 10 ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ದೇಶದಲ್ಲಿ ಹಲವು ಅಭಿವೃದ್ಧಿ ಕಾರ್ಯಗಳಾಗಿವೆ. ಮುಂಬರುವ ಲೋಕಸಭೆ ಚುನಾವಣೆಯಲ್ಲಿ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿಯಾಗಬೇಕು, ಅವರ ಕೈ ಬಲಪಡಿಸಬೇಕು, ಬಿಜೆಪಿ ಶಕ್ತಿ ಮತ್ತಷ್ಟು ಹೆಚ್ಚಾಗಬೇಕು. ಈ ನಿಟ್ಟಿನಲ್ಲಿ ಮತ್ತೆ ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆ ಆಗ್ತಿದ್ದೇನೆ ಅಂತ ಹೇಳೋ ಮೂಲಕ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಬಿಜೆಪಿಯನ್ನು ಸೇರ್ಕೊಂಡ್ರು. ದೆಹಲಿಯಲ್ಲಿ ಬಿಜೆಪಿ ರಾಷ್ಟ್ರೀಯ ನಾಯಕರನ್ನು ಭೇಟಿ ಮಾಡಿ ಪಕ್ಷಕ್ಕೆ ಸೇರ್ಪಡೆ ಆಗುವ ಕುರಿತು ಮಾತುಕತೆ ನಡೆಸಿದ ನಂತರ ಮಾಜಿ ಸಿಎಂ BS ಯಡಿಯೂರಪ್ಪ, ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರ ಸಮ್ಮುಖದಲ್ಲಿ ಅಧಿಕೃತವಾಗಿ ಸೇರ್ಪಡೆಯಾದರು. ನಂತರ ಮಾತನಾಡಿದಂಥ ಅವರು, ಕಳೆದೊಂದು ವರ್ಷದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗಿವೆ. ಬಿಜೆಪಿ ನಾಯಕರು ನನ್ನ ಜೊತೆ ಸತತ ಸಂಪರ್ಕದಲ್ಲಿದ್ದರು. ನೀವು ಬಿಜೆಪಿಗೆ ಮತ್ತೆ ಬನ್ನಿ, ಪಕ್ಷದ ಬಲ ಹೆಚ್ಚುತ್ತದೆ, ಎಲ್ಲರೂ ಒಟ್ಟಾಗಿ ಕೆಲಸ ಮಾಡೋಣ ಎನ್ನುತ್ತಿದ್ದರು. ಪಕ್ಷದ ಹೈಕಮಾಂಡ್ ಅವ್ರನ್ನ ಭೇಟಿ ಮಾಡಿದಾಗ ಗೌರವಯುತವಾಗಿ ಬರಮಾಡಿಕೊಂಡ್ರು. ಹೀಗಾಗಿ ಸ್ವಇಚ್ಛೆಯಿಂದ ಮತ್ತೆ ಬಿಜೆಪಿಗೆ ಸೇರ್ತಿದ್ದೇನೆ ಎಂದರು. ಕಾಂಗ್ರೆಸ್ ನಾಯಕರು ನನ್ನನ್ನು ಚೆನ್ನಾಗಿ ನಡೆಸಿಕೊಂಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಧನ್ಯವಾದಗಳೆಂದರು. ಇಮೇಲ್ ಮೂಲಕ ರಾಜೀನಾಮೆ ಪತ್ರ ಕಳಿಸಿದ್ದೀನಿ. ಕಾಂಗ್ರೆಸ್ನ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡಿದ್ದೇನೆ. ರಾಜ್ಯಾಧ್ಯಕ್ಷರಿಗೆ ಪತ್ರವನ್ನು ಕಳಿಸಿದ್ದೇನೆ. ಇನ್ನು ವಿಧಾನ ಪರಿಷತ್ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡಿ ಪತ್ರವನ್ನು ಸಭಾಪತಿ ಬಸವರಾಜ ಹೊರಟ್ಟಿ ಅವರಿಗೆ ಇಮೇಲ್ ಮೂಲಕ ಕಳಿಸಿದ್ದೇನೆ ಅಂತ ತಿಳಿಸಿದ್ರು. ಈ ಮಕ್ಕಳು ಮುನ್ಸ್ಕೊಬಿಟ್ರೆ ಒಂದಷ್ಟು ದಿನ ಹಾಸ್ಟೆಲ್ ಇರ್ತಾರೆ, ಒಂದಷ್ಟು ದಿನ ಮನೇಲಿರ್ತಾರೆ. ಮನೆಯಿಂದ ಸಮಾಧಾನ ಮಾಡಿಬಿಟ್ಟು ಹಾಸ್ಟೆಲ್ಗೆ ಬಿಟ್ಟು ಬಂದರೆ ಅಲ್ಲಿಂದ ಓಡಿ ಬಂದ್ಬಿಟ್ಟು ಮನೆ ಸೇರ್ಕೋತಾರೆ. ಇಂಥ ಪರಿಸ್ಥಿತಿ ಜಗದೀಶ್ ಶೆಟ್ಟರ್ ಅವ್ರದ್ದು. BJP ಅವ್ರಿಗೆ ಏನು ಸ್ಥಾನಮಾನ ಕೊಟ್ಟಿಲ್ಲ ಅಂತ ಏನಿಲ್ಲ. ಮುಖ್ಯಮಂತ್ರಿ ಮಾಡಿದರು, ಇನ್ನೇನು ತಗೊಂಡೋಗ್ಬಿಟ್ಟು ಪ್ರಧಾನಿನ ಮಾಡಬೇಕಿತ್ತು. ಅಚ್ಚುಕಟ್ಟಾಗಿರೋಂಗಿದ್ರೆ ಇರಬೇಕಿತ್ತು, ಸಿಡ್ದೇಳಂಗಿದ್ರೆ ಹೇಳ್ಬೇಕಿತ್ತು. ಅದು ಬಿಟ್ಬಿಟ್ಟು ಕಾಂಗ್ರೆಸ್ಗೆ ಹೋಗ್ಬಿಟ್ಟು ಎಲ್ದಿರೋ ನಾಟಕ ಎಲ್ಲ ಆಡ್ಬಿಟ್ಟು 35,000 ಓಟಲ್ಲಿ ಸೋತ್ಬಿಟ್ಟು ಅವ್ರನ್ನ ಶಾಸಕರು ಮಾಡಿದ್ರು, ಪಾಪ MLC ಮಾಡಿಬಿಟ್ಟು. ಇಷ್ಟಾದರೂ ಕೂಡ ನಿಯತ್ತಿರಬೇಕು, ಮನುಷ್ಯನಿಗೆ ಆತ್ಮಸಾಕ್ಷಿ ಇರಬೇಕು. ಒಂದಿನ ಮಲಿಕಂಡಾಗ ಯೋಚನೆ ಮಾಡೋಕ್ಕೆ ನಾನು ಮಾಡಿ ಸರಿನಾ ಅಂತ ಕಾಣುತ್ತೆ. ಅದು ಖಂಡಿತವಾಗಿ ಕೂಡ ಜಗದೀಶ್ ಶೆಟ್ಟರ್ ಅವ್ರಿಗೆ ಕಾಡುತ್ತೆ ಲೋಕಸಭೆ ಚುನಾವಣೆ ಬಳಿಕ. ಇದು BJPಗರ, ಇದು ಕಾಂಗ್ರೆಸ್ಸಿಗರ ಶಾಪ. ಜಗದೀಶ್ ಶೆಟ್ಟರ್ ಯಾವ ದೊಡ್ಡ ಲೀಡ್ರು ಅಂದ್ಬಿಟ್ಟು ಕಾಂಗ್ರೆಸ್ ಅವ್ರು ಕರ್ಕೊಳ್ಳಿಲ್ಲ. ಪಾಪ ಮಾಜಿ ಮುಖ್ಯಮಂತ್ರಿಗಳು ತಗೊಂಡೋಗಿ ಮೂಲೆ ಗುಂಪು ಮಾಡಿಬಿಟ್ರಲ್ಲ ಅವ್ರನ್ನ. ನಾವಾದ್ರೂ ಅವಕಾಶ ಕೊಡೋಣ ಕರ್ಕೊಂಡ್ಬಿಟ್ಟು ಟಿಕೆಟ್ ಕೊಟ್ಟರೆ ಸಾಮಾನ್ಯ ಕಾರ್ಯಕರ್ತ ಮಹೇಶ್ ಟೆಂಕಿನಕಾಯಿ ವಿರುದ್ಧ ಗೆಲ್ಲಕ್ಕಾಗಿಲ್ಲ ಅವ್ರಿಗೆ. ಅವ್ರ ಕೆಪಾಸಿಟಿ ಏನಂತ ಅಲ್ಲೇ ಗೊತ್ತಾಯ್ತಲ್ಲ. ಹೀಗಾಗಿ ಕಾಂಗ್ರೆಸ್ಗೆ ದ್ರೋಹ ಎಸ್ಕಿದ್ರು ಜಗದೀಶ್ ಶೆಟ್ಟರ್ ಅವರು ಅನ್ನೋದು ನಿಜಕ್ಕೂ ಬೇಸರ ಸಂಗತಿ. ಈ ಥರ ರಾಜಕೀಯ ನಾನು ನೋಡಿರಲಿಲ್ಲ ರೀ. ನಾನು ಪತ್ರಿಕೋದ್ಯಮದಲ್ಲಿ ಸಾಕಷ್ಟು ಚುನಾವಣೆಗಳನ್ನ ನೋಡಿದ್ದೀವಿ, ರಾಜಕೀಯ ಪಲ್ಲಟಗಳನ್ನ ನೋಡಿದ್ದೀವಿ. ಯಡಿಯೂರಪ್ಪ ಅವ್ರು ಪಕ್ಷ ಕಟ್ಟಿದ್ದು ನೋಡಿದ್ದೀವಿ, ನಂತರ ಅವ್ರು ಬೆಲೆ ಹರಿದ್ಕೊಂಡು ಪಕ್ಷಕ್ಕೆ ಕರ್ಕೊಬಂದಿದ್ದು ನೋಡಿದ್ದೀವಿ. ಇದು ಜಗದೀಶ್ ಶೆಟ್ಟರ್ ಥರ ನಾಟಕ ನಾನಂತೂ ನೋಡಿಲ್ಲ. ಒಂದು ವೇಳೆ ಜಗದೀಶ್ ಶೆಟ್ಟರು ಮಾತಾಡಿ ಹೇಳಬೇಕಿತ್ತು, ನನ್ನ ಕೆಪಾಸಿಟಿ ಏನು ಅಂತ ಇವಾಗ ಗೊತ್ತಾಯ್ತಾ ನಿಮಗೆ? ನೀವು ಅಹಂಕಾರ ಮಾಡಿದ್ರಿ ಅಂತ ನಾನು ಮಾಡಬಾರ್ದು, ಅದಕ್ಕೆ ವಾಪಸ್ ಬರ್ತಾಯಿದ್ದೀನಿ. ನನ್ನ ಬೆಲೆ ಇವಾಗಾದ್ರೂ ಗೊತ್ತಾಯ್ತಲ್ಲ ನಿಮಗೆ ಅನ್ಬೇಕು. ಅದು ಬಿಟ್ಬಿಟ್ಟು ಮೋದಿ ಕೈ ಬಲಪಡಿಸೋಕ್ಕೆ ಮೋದಿನ ಮತ್ತೆ ಪ್ರಧಾನ ಜಗದೀಶ್ ಶೆಟ್ಟರ್ ಹಾಕೋ ಒಂದು ಸಿಂಗಲ್ ಓಟಿಂದ ಮೋದಿ ಪ್ರಧಾನಿ ಆಗ್ಬಿಡ್ತಾರೆ. ಈ ರೀತಿ ಹೇಳಿಕೆಗಳು ಜಗದೀಶ್ ಶೆಟ್ಟರ್ ಅವರಿಗೆ ಇದ್ದಂಥ ಅಲ್ಪ ಸ್ವಲ್ಪ ಏನೋ ಅಂತಾರಲ್ಲ, ಅದು ಹೊರಟೋಯ್ತು ಅಷ್ಟೆ, ಏನು ಮಾಡೋಕ್ಕಾಗಲ್ಲ. ಹೆಸರಿನ ಮುಂದಿನ ಸುದ್ದಿ, ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಗೆ ಮರಳಿರೋ ಬಗ್ಗೆ ಕೊಡಗಿನಲ್ಲಿ ಪ್ರತಿಕ್ರಿಯಿಸಿದ ಸಿಎಂ ಸಿದ್ದರಾಮಯ್ಯ, ಶೆಟ್ಟರ್ ಅವರಿಗೆ ಕಾಂಗ್ರೆಸ್ನಿಂದ ಯಾವುದೇ ಅನ್ಯಾಯ ಆಗಿಲ್ಲ. ಅವರು ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ ನೀಡಿರೋ ವಿಚಾರವೂ ಗೊತ್ತಿಲ್ಲ. ನನಗೆ ಈ ಬೆಳವಣಿಗೆ ಬಗ್ಗೆ ಮಾಹಿತಿ ಇಲ್ಲ ಎಂದರು. ಕಳೆದ ವಿಧಾನಸಭಾ ಚುನಾವಣೆ ಟಿಕೆಟ್ ನೀಡದ ಬಿಜೆಪಿ ವಂಚಿಸಿದೆ ಎಂದು ಹೇಳಿ ಅವರು ಕಾಂಗ್ರೆಸ್ಗೆ ಬಂದರು. ಪಕ್ಷ ಅವರಿಗೆ ಟಿಕೆಟ್ ನೀಡಿದ್ದು ಸ್ವಕ್ಷೇತ್ರದಲ್ಲಿಯೇ ಸೋತರು. ಆದರೂ ಅವರಿಗೆ ವಿಧಾನ ಪರಿಷತ್ ಸದಸ್ಯ ಸ್ಥಾನ ನೀಡಲಾಯಿತು. ಇತ್ತೀಚೆಗೆ ನಾನು ಅವರನ್ನ ಭೇಟಿ ಮಾಡಿದ ವೇಳೆ ಶೆಟ್ಟರ್ ಬಿಜೆಪಿ ನನಗೆ ಅನ್ಯಾಯ ಮಾಡಿದೆ, ವಾಪಸ್ ಪಕ್ಷಕ್ಕೆ ಹೋಗೋದಿಲ್ಲ ಎಂದಿದ್ರು ಅಂತ ಹೇಳಿದ್ರು ಅಂತ ಸಿದ್ದರಾಮಯ್ಯ ಹೇಳೋರೆ. ಇನ್ನು ಈ ಬೆಳವಣಿಗೆ ಬಗ್ಗೆ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್ ತೀಕ್ಷ್ಣವಾಗಿ ಶೆಟ್ಟರ್ ಅವರಿಗೆ ತಿರುಗೇಟ್ ನೀಡಿದ್ದಾರೆ. ನಿನ್ನೆ ನಾನು ಕರೆ ಮಾಡಿ ಮಾತನಾಡಿದಾಗ ನಾನು ಬಿಜೆಪಿಗೆ ಹೋಗಲ್ಲ ಎಂದಿದ್ರು. ನಾವು ಸೀನಿಯರ್ ಲೀಡರ್ ಎಂದು ಸ್ಥಾನಮಾನ ಕೊಟ್ಟಿದ್ವಿ, ಈಗ ನಾನು ಫ್ಯಾಕ್ಸ್ನಲ್ಲಿ ರಾಜೀನಾಮೆ ಕೊಡ್ತೀನಿ ಅಂತಿದ್ದಾರೆ. ಒತ್ತಡದಲ್ಲಿ ಕರೆದುಕೊಂಡು ಹೋಗಿದ್ದಾರೋ ಅವರಾಗೆ ಹೋಗಿದ್ದಾರೋ ಏನೋ ಗೊತ್ತಿಲ್ಲ. ಟಿಕೆಟ್ ತಪ್ಪಿಸಿದಾಗ ಶೆಟ್ಟರ್ಗೆ ದೇಶದ ಹಿತ ಗೊತ್ತಿರಲಿಲ್ವ, ನಾವು ಅವರನ್ನು ಭಾಳ ಗೌರವದಿಂದ ನಡೆಸ್ಕೊಂಡಿದ್ವಿ, ನನಗೆ ಈವರೆಗೆ ರಾಜೀನಾಮೆ ಪತ್ರ ತಲುಪಿಲ್ಲ ಅಂತ ಅವಾಗ ಹೇಳಿದ್ರು. ಅಂದರೆ ಈ ಡೆವಲಪ್ಮೆಂಟ್ ಆಗುವಾಗ ಅವ್ರು ಬೈಟ್ ಕೊಟ್ಟಾಗ ನನಗೇನು ಬಂದಿಲ್ಲ ಅಂತ ತಲುಪಿರುತ್ತೆ. ಆದರೂ ಸಿದ್ದರಾಮಯ್ಯ ಅವರಿಗೆ ಮತ್ತು DK ಶಿವಕುಮಾರ್ ಅವರಿಗೆ ಬಹಿರಂಗವಾಗಿ ಮಾಡಿದ ಅವಮಾನ ಜಗದೀಶ್ ಶೆಟ್ಟರ್. ಕರ್ನಾಟಕ ರಾಜಕೀಯ ಇತಿಹಾಸ ದಶಕಗಳು ಶತಕವನ್ನು ಪೂರೈಸ್ಬೋದು, ಆದರೆ ಜಗದೀಶ್ ಶೆಟ್ಟರ್ ಮಾಡಿದ ಕಪ್ಪು ಚುಕ್ಕಿಯನ್ನು ಯಾವತ್ತೂ ಕಾಂಗ್ರೆಸ್ಸಿಗರು ಅಥವಾ ಮತದಾರರು ಮರೆಯಲ್ಲ. ನಿಜಕ್ಕೂ ಬೇಸರದ ಸಂಗತಿ. ಹೀಗೆಲ್ಲ ಆಸೆ ಪಟ್ಕೊಂಡು ಇದ್ದಿದ್ರೆ
ಡಿ ಕೆ ಶಿವಕುಮಾರ್ ಇಷ್ಟೊತ್ತಿಗೆ ಬಿ ಜೆ ಪಿಲಿ ಮುಖ್ಯಮಂತ್ರಿ ಆಗ್ಬಿಡೋರು. ಬಿ ಜೆ ಪಿಯವರು ಎದುರಿಸಿದ ಲೆಕ್ಕಕ್ಕೆ ಡಿ ಕೆ ಶಿವಕುಮಾರ್ ಹೋಗಿ ಸೇರ್ಕೊಬಿಟ್ಟಿದ್ರೆ ಬಿ ಜೆ ಪಿಲಿ ಮುಖ್ಯಮಂತ್ರಿ ಆಗ್ಬಿಡೋರು ಯಡಿಯೂರಪ್ಪ ಅವ್ರ ಬಳಿಕ. ಜಗಲಿಲ್ಲ, ಏನು ಮಾಡ್ತೀರಾ ಮಾಡಿ, ತಿಹಾರ್ಗೆ ಹಾಕ್ತೀರಾ ಹಾಕಿ, ಪಕ್ಷನಿಷ್ಠೆ, ನಾನು ಕಾಂಗ್ರೆಸ್ಸಲ್ಲೇ ಇರ್ತೀನಿ ಅಂತ ಸಂಕಷ್ಟದಲ್ಲಿ ಇದ್ದಾಗ ಪಕ್ಷದ ರಾಜ್ಯಾಧ್ಯಕ್ಷ ಸ್ಥಾನವನ್ನು ತಗೊಂಡು ಪಕ್ಷವನ್ನು ಕಟ್ಟಿ ಸರ್ಕಾರವನ್ನು ಅಂದರೆ ಅಧಿಕಾರಕ್ಕೆ ತರುವಂತೆ ಕಾಂಗ್ರೆಸ್ ಪಕ್ಷವನ್ನು ಮಾಡಿದ್ರು. ಇವೆಲ್ಲ ಕಮಿಟ್ಮೆಂಟ್ ಜಗದೀಶ್ ಶೆಟ್ಟರ್ಗೆ ಇದ್ದಿದ್ದರೆ ಸಿ ಎಮ್ ಆಗಿ ಕಂಟಿನ್ಯೂ ಆಯ್ತಿರೋರು. ಕೊಟ್ಟಿದ್ದ ಅವಕಾಶ ಕೂತ್ಕೊಂಡು ಮೂಲೆಯಲ್ಲಿ ಕೂತ್ಕೊಂಡು ಸೈಲೆಂಟಾಗಿ ಸಿ ಎಮ್ ಮಾಡಿದ್ರು ಏನು ಸೌಂಡ್ ಮಾಡೋಕ್ಕಾಗಿಲ್ಲ. ಜಗದೀಶ್ ಶೆಟ್ಟರು, ಸದಾನಂದ ಗೌಡರು, ಬೊಮ್ಮಾಯಿ ಅವರು ಏನೂ ಮಾಡೋಕ್ಕಾಗಲಿಲ್ಲ. ಯಡಿಯೂರಪ್ಪ ಅವ್ರ ನಂತರ ಅಂಥ ಲೀಡ್ರ್ ಇಲ್ಲ. ಅವ್ರೀಗ ವಿಜಯೇಂದ್ರ ಅವ್ರ ನಾಯಕತ್ವದ ಮೇಲೆ ಒಂದಷ್ಟು ನಂಬಿಕೆ ಬರ್ತಾ ಇದೆ, ಒಂದಷ್ಟು ಜನರು ವಿರೋಧವೂ ಇದೆ. ಅರೆ ಆಬ್ವಿಯಸ್ಲಿ ಸಿದ್ದರಾಮಯ್ಯ ಅವ್ರಿಗೂ ಡಿ ಕೆ ಶಿವಕುಮಾರ್ ಅವ್ರಿಗೂ ಬೇಸರ ಆಗಿದೆ. ಆಯಾ ರಾಮ ಗಯಾ ರಾಮ ಅಂತ ಪಕ್ಷ ಬಿಟ್ಟು ಹೋದರು ಎಂದು ಮಾಜಿ ಸಿ ಎಂ ಜಗದೀಶ್ ಶೆಟ್ಟರ್ ಅವರ ಬಿಜೆಪಿ ಸೇರ್ಪಡೆ ಕುರಿತು ಸಚಿವ ಪ್ರಿಯಾಂಕ್ ಖರ್ಗೆ ವ್ಯಂಗ್ಯವಾಡಿದ್ದಾರೆ. ಈ ಸಂಬಂಧ ಕಲಬುರಗಿಯಲ್ಲಿ ಮಾತನಾಡಿದ ಅವರು, ಜಗದೀಶ್ ಶೆಟ್ಟರ್ ಯಾವ ಸನ್ನಿವೇಶದಲ್ಲಿ ಸೇರಿದ್ರು ಗೊತ್ತಿಲ್ಲ, ಅವರಿಗೆ ಬಿಜೆಪಿ ಅವರು ಕೈ ಕೊಟ್ಟರು, ಆಗ ನಾವು ಟಿಕೆಟ್ ಕೊಟ್ಟು ನಂತರ ಶಾಸಕ ಮಾಡಿದ್ವಿ. 6 ತಿಂಗಳ ಹಿಂದೆ ಶೆಟ್ಟರ್ ಅವ್ರಿಗೆ ಏನಾಗಿತ್ತು, ಈಗ ಯಾಕೆ ಪಕ್ಷ ಬಿಟ್ರಿ ಅಂತ ಶೆಟ್ಟರ್ ಅವರು ಉತ್ತರ ಕೊಡಲಿ ಅಂತ ಹೇಳಿದ್ರು. ಇನ್ನು 6 ತಿಂಗಳಲ್ಲಿ ಏನು ಇಷ್ಟು ಅನ್ಯಾಯ ಮಾಡಿದ್ವಿ, ರಾಮ ಮಂದಿರದ ಕುರಿತು 125 ವರ್ಷ ಪಾರ್ಟಿ ಸ್ಟ್ಯಾಂಡ್ ಒಂದೇ ಇದೆ, ನಮ್ಮ ಪಕ್ಷ ಯಾರ ಮೇಲೂ ನಿಂತಿಲ್ಲ, ಆಯಾ ರಾಮ ಗಯಾ ರಾಮ ಅಂತ ಬಿಟ್ಟು ಹೋಗ್ಬಿಡ್ತೀವಿ, ಅವರು ಪಕ್ಷ ಬಿಡಲು ಕಾರಣ ತಿಳಿಸಿ ಎಂದು ತಿಳಿಸಿದರು. ತುಮಕೂರಿನಲ್ಲಿ ಸಹಕಾರ ಸಚಿವ KN ರಾಜಣ್ಣ ಪ್ರತಿಕ್ರಿಯೆ ನೀಡಿದರು. ಜಗದೀಶ್ ಶೆಟ್ಟರ್ ಬಿಜೆಪಿಗೆ ಸೇರಿದ ವಿಚಾರ ಈಗ ತಿಳಿತು, ನನಗೆ ನ್ಯೂಟನ್ ನೆನಪಾದ, ಅವರನ್ನು ಅವಮಾನ ಮಾಡಿ ಹೊರಹಾಕಿದರು, ಈಗ ಮತ್ತೆ ಅವರೇ ಸೇರ್ಪಡೆ ಮಾಡ್ಕೊಂಡಿದ್ದಾರೆ, ಅಲ್ಲಿ ಇರ್ತಾರೆ ಅನ್ನೋದು ಯಾವ ಗ್ಯಾರಂಟಿ? ಯಾವುದು ತತ್ವ ಸಿದ್ಧಾಂತ ಪಾಲನೆ ಮಾಡದೆ ಸ್ವಾರ್ಥಕ್ಕೋಸ್ಕರ ಪಕ್ಷ ಬದಲಾವಣೆ ಮಾಡಿದ್ದಾರೆ. ಯಾವುದೇ ತತ್ವ ಸಿದ್ಧಾಂತಕ್ಕೆ ಗೋಜಿಗೆ ಹೋಗದೆ ವೈಯಕ್ತಿಕವಾಗಿ ಪಕ್ಷಾಂತರ ಮಾಡೋದು ಒಪ್ಪುವ ಕ್ರಮವಲ್ಲ ಅಂತ ಟೀಕಿಸಿದ್ರು KN ರಾಜಣ್ಣ. ಇನ್ನು ಶೆಟ್ಟರ್ ಬಿಜೆಪಿಗೆ ಮರಳಿದ್ದೇ ಒಳ್ಳೆಯದಾಯಿತು ಅಂತ ಸಚಿವ ಸಂತೋಷ್ ಲಾಡ್ ವ್ಯಂಗ್ಯವಾಡಿದ್ದಾರೆ. ಎಸ್, ಕಾಂಗ್ರೆಸ್ಸಿಗರ ಈ ಒಗ್ಗಟ್ಟು, ಜಗದೀಶ್ ಶೆಟ್ಟರ್ ಅವರ ವಿರುದ್ಧ ಮಾತನಾಡ್ತಿರುವಂಥ ಈ ಧಾಟಿ, ಇವೆಲ್ಲ ಒಂದಾಗಿದ್ದರೆ ಮಾತ್ರ ಲೋಕಸಭಾ ಚುನಾವಣೆಯಲ್ಲಿ ಏನಾದ್ರು ಮಾಡ್ಬೋದು. ಶೆಟ್ಟರೇ ಹೋಗ್ಬಿಟ್ರು, ನಮ್ದು ಯಾವ ಲೆಕ್ಕ, ಬಿ ಜೆ ಪಿಯವರು ಅಮ್ಕ ಹಾಕ್ಬಿಡ್ತಾರೆ, ಬಿ ಜೆ ಪಿಯವರು ಸರ್ಕಾರಿ ಸಂಸ್ಥೆಗಳನ್ನ ಮೇಲೆ ಚೂ ಬಿಡ್ತಾರೆ ಅಂತ ಎದ್ರಕಂಡು ಕೂತ್ರೆ INDIA ಅಲ್ಲ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸಿದ್ರಾಗೋಗ್ಬಿಡುತ್ತೆ. ಈ KN ರಾಜಣ್ಣ ಅವ್ರು ಈಗ ಮಾತಾಡೋರೆ, ಫಸ್ಟ್ ಅವರೇ ವಿರೋಧ ಪಕ್ಷ ವ್ಯಕ್ತಪಡಿಸೋದು ಪಕ್ಷದಲ್ಲಿ, ದಲಿತ ಸಿ ಎಮ್ ಆಗಬೇಕು, ಹೆಚ್ಚುವರಿ DCM ಆಗಬೇಕು, ಜನ 135 ಸ್ಥಾನ ಗೆಲ್ಸೋರೆ. ಶೆಟ್ಟರು ಹೋದ್ರು ಸೋತಿದ್ದ ಕ್ಯಾಂಡಿಡೇಟ್ ಅದು, ನಿಮ್ಮ ನಂಬರ್ ಅಂತೂ ಕಡಿಮೆ ಆಗಲಿಲ್ಲ. ಅದನ್ನು ಬಿಟ್ಬಿಟ್ಟು ಅಚ್ಚುಕಟ್ಟಾಗಿ ನೀವುಗಳು ಒಗ್ಗಟ್ಟಾಗಿದ್ದರೆ ಮಾತ್ರ ಎದುರಿಸೋಕೆ ಸಾಧ್ಯ. ಇಲ್ಲ 2019 ಗೆದ್ದಂಥ ಏಕೈಕ ಕ್ಷೇತ್ರನೂ 0 ಆಗ್ಬಿಡುತ್ತೆ ನಿಮ್ಮ ಮನೆ ಬರೋಕ್ಕೆ. ಅದೇನಂತಾರಲ್ಲ, ಮನೆಯೊಳಗಿನ ಕಿಚ್ಚು ಮನೇನ ಸುಡ್ದೇನು ಹೊರಗಡೆ ಅವ್ರು ಸುಡುತ್ತಾ ಅನ್ನಂಗೆ ನಿಮ್ಮ ಸಮಸ್ಯೆ ನೀವು ಬಗೆಹರಿಸ್ಕೊಂಡು ಹೋಗಬೇಕು. ಈ ಜಗದೀಶ್ ಶೆಟ್ಟರು ಪಕ್ಷ ಬಿಟ್ಟಿದ್ದ ವಿಚಾರದಲ್ಲಿ ಎಲ್ಲ ಹೆಂಗೆ ಒಗ್ಗಟ್ಟಾಗಿದ್ದೀರೋ ಹಂಗಿದ್ರೆ ಮಾತ್ರ ಕಾಂಗ್ರೆಸ್ ಯಶಸ್ಸನ್ನು ಸಾಧಿಸೋಕೆ ಸಾಧ್ಯ. ನನ್ನ ನಿಲುವು ಸ್ಪಷ್ಟ, ನಾನು ಬಿಜೆಪಿಗೆ ಹೋಗಲ್ಲ ಎಂದು ಶಾಸಕ ಲಕ್ಷ್ಮಣ್ ಸವದಿ ಹೇಳಿದ್ದಾರೆ. ಜಗದೀಶ್ ಶೆಟ್ಟರ್ ಬೆನ್ನಲ್ಲೇ ಸವದಿ ಕೂಡ ಬಿಜೆಪಿ ಸೇರ್ತಾರೆ ಎಂಬ ವಿಚಾರಕ್ಕೆ ಪ್ರತಿಕ್ರಿಯಿಸಿ, ನಾನು ಅವರ ಒಟ್ಟಿಗೆ ನಿರ್ಧಾರ ಮಾಡಿರಲಿಲ್ಲ, ನಾನು ಮೊದಲು ಕಾಂಗ್ರೆಸ್ಗೆ ಬಂದೆ, ಟಿಕೆಟ್ ಸಿಗದ ಕಾರಣ ಅವ್ರು ನಂತರ ಬಂದರು, ಯಾಕೆ ಹೋಗಿದ್ದಾರೆ ಅಂತ ಗೊತ್ತಿಲ್ಲ, ಅವರನ್ನೇ ಕೇಳಬೇಕು. ನನ್ನನ್ನು ಬಿಜೆಪಿ ಸಂಪರ್ಕ ಮಾಡಿಲ್ಲ, ಆ ಪ್ರಶ್ನೆ ಇಲ್ಲ. ಬಿಜೆಪಿಗೆ ಲೋಕಸಭಾ ಅಗತ್ಯ ಅನಿವಾರ್ಯತೆ ಇದೆ, ಹಾಗಾಗಿ ಎಲ್ಲರನ್ನ ಸಂಪರ್ಕ ಮಾಡ್ತಿದ್ದಾರೆ, ನಾನು ಎಲ್ಲೂ ಹೋಗಲ್ಲ, ಇದು ನನ್ನ ತೀರ್ಮಾನ ಎಂದರು. ರಾಷ್ಟ್ರೀಯ ಪಕ್ಷಗಳು ಬ್ಯಾಲೆನ್ಸ್ ಆಗಿರುತ್ತೆ, ನನ್ನಿಂದಲೇ ಎಲ್ಲ ಆಗುತ್ತೆ ಅನ್ನೋಕ್ಕಾಗಲ್ಲ. ಶೆಟ್ಟರ್ ಹೋಗಿರೋದು ದೊಡ್ಡ ಬದಲಾವಣೆ ಆಗೋದಿಲ್ಲ ಅನಿಸುತ್ತೆ. ಶೆಟ್ಟರ್ ವೈಯಕ್ತಿಕ ವಿಚಾರವಾಗಿ ನಿರ್ಧಾರ ಮಾಡಿದ್ದಾರೆ, ನನ್ನ ನಿರ್ಧಾರ ಸ್ಪಷ್ಟವಾಗಿದೆ, ನಾನು ಎಲ್ಲೂ ಹೋಗಲ್ಲ ಅಂತ ಹೇಳಿದ್ರು. ಈಗ ಯಾಕೆ ಬಿಜೆಪಿಗೆ ಹೋಗಿದ್ದಾರೆ ಅಂತ ಗೊತ್ತಿಲ್ಲ. ನಾನು ಅವರು ಸ್ನೇಹಿತರು, ದಿನ ನಾವಿಬ್ಬರು ಮಾತನಾಡ್ತೀವಿ, ಆದರೆ ಅವರು ಏನು ನಿರ್ಧಾರ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ಲೋಕಸಭಾ ಚುನಾವಣೆ ಹಿನ್ನೆಲೆ ಅವರಿಗೆ ತಮ್ಮ ಅನಿವಾರ್ಯತೆ ಇದೆ, ಹಾಗಾಗಿ ಸಂಪರ್ಕ ಮಾಡುತ್ತಾ ಇದ್ದಾರೆ ಎಂದು ಅವರು ಸಚಿವ ಸ್ಥಾನ ನೀಡುವ ವಿಚಾರಕ್ಕೆ ಪ್ರತಿಕ್ರಿಯಿಸಿ, ಅದ್ರ ಬಗ್ಗೆ ಈಗ ಮಾತನಾಡೋ ಸೂಕ್ತ ಅಲ್ಲ, ಪಕ್ಷ ಏನು ಹೇಳುತ್ತೋ ಅದನ್ನು ಮಾಡ್ತೀನಿ ಎಂದು ಹೇಳಿದರು. ಒಟ್ಟಿನಲ್ಲಿ ಜಗದೀಶ್ ಶೆಟ್ಟರ್ ಅವರು, ಲಕ್ಷ್ಮಣ್ ಸವದಿ ಅವರು, ಒಬ್ಬರು ಮಾಜಿ CM, ಒಬ್ಬರು ಮಾಜಿ DCM, ಬಿಜೆಪಿ ಬಿಟ್ಟು ಕಾಂಗ್ರೆಸ್ಸಿಗೆ ಬಂದಾಗ ಬಿಜೆಪಿ ಕಥೆ ಮುಗೀತು ಅಂದ್ಕೊಂಡ್ರು. ಈ ಜಗದೀಶ್ ಶೆಟ್ಟರ್ನೇ ಮತ್ತೆ ಕರ್ಕೊಬಿಟ್ರು. ಯಾರು ಲಕ್ಷ್ಮಣ್ ಸವದಿ ಅವ್ರ ಕ್ಲಾರಿಟಿ ಇದೆ, ನಾನು ಹೋಗಲ್ಲ ಸ್ವಾಮಿ, ಬೇಕಾದಾಗಲಿ ಅಂತ ಹೇಳವ್ರೆ. 9 ತಿಂಗಳಿಂದ ಶೆಟ್ಟರು ಕಾಂಗ್ರೆಸ್ಸಿಗೆ ಬರ್ತಾರೆ ಅಂತ ಯಾರು ಅಂದ್ಕೊಂಡಿರಲಿಲ್ಲ. ಇವತ್ತು ಬೆಳಗ್ಗೆ ಸೂರ್ಯ ಹುಟ್ಟುವಾಗ್ಲೂ ಜಗದೀಶ್ ಶೆಟ್ಟರು ವಾಪಸ್ ಬಿಜೆಪಿಗೆ ಹೋಗ್ತಾರೆ ಅಂತ ಯಾರು ಅಂದ್ಕೊಂಡಿರಲಿಲ್ಲ. ಹಾಗಾಗಿ ಲಕ್ಷ್ಮಣ ಸವದಿ ಅವರು ಲಕ್ಷ್ಮಣ ರೇಖೆ ದಾಟ್ತಾರೋ ಇಲ್ಲ ರೇಖೆ ದಾಟ್ತೆ ಒಳಗೆ ಇರ್ತಾರೋ ಯಾರನ್ನೂ ಹೇಳೋಕ್ಕಾಗಲ್ಲ, ಕಾಲ ಉತ್ತರ ಕೊಡಬೇಕಷ್ಟೇ. ಹೆಸರಿನ ಮುಂದಿನ ಸುದ್ದಿ, ಸಂಸದೆ ಸುಮಲತಾ ಅವರು ಮಂಡ್ಯ ಕ್ಷೇತ್ರದಿಂದಲೇ ಸ್ಪರ್ಧಿಸಬೇಕು, ಮಂಡ್ಯವನ್ನು JDS ನಾಯಕರಿಗೆ ಯಾಕೆ ಕೊಡಬೇಕು ಎಂದು ಮಾಜಿ ಸಚಿವ KC ನಾರಾಯಣಗೌಡ ಹೇಳಿದ್ದಾರೆ. JP ನಗರದ ನಿವಾಸದಲ್ಲಿ ಸುಮಲತಾ ಭೇಟಿ ಮಾಡಿ ಮಾತನಾಡಿದ ಅವರು, ಸುಮಲತಾ ಅವರು ಬಿಜೆಪಿಗೆ ಬೆಂಬಲ ಘೋಷಿಸುತ್ತಾರೆ, ಮಂಡ್ಯ ಕ್ಷೇತ್ರವನ್ನು ಯಾಕೆ JDSನವ್ರಿಗೆ ಕೊಡಬೇಕು, ಜಿಲ್ಲೆಯಲ್ಲಿ ಬಿಜೆಪಿ ಚಿಗುರುತ್ತಿದೆ, ನಾನು ಶಾಸಕ ಆಗಿದ್ದವನು, ಹೈಕಮಾಂಡ್ ಸುಮಲತಾ ಸ್ಪರ್ಧೆಗೆ ಅವಕಾಶ ಕೊಡಬೇಕು, ಮಂಡ್ಯ MP ಕ್ಷೇತ್ರ JDSಗೆ ಬಿಟ್ಟುಕೊಡದಂತೆ ಆಗ್ರಹ ಮಾಡಿದ್ದಾರೆ.
ಮಾಜಿ CM HD ಕುಮಾರಸ್ವಾಮಿ ಕೇಂದ್ರ ಸಚಿವ ಸ್ಥಾನ ನೀಡುವ ಬಗ್ಗೆ ಚರ್ಚೆ ಆಗ್ತಿದೆ. ಈ ಬಗ್ಗೆ ನಮ್ಮ ವಿರೋಧ ಇಲ್ಲ. ಸುಮಲತಾ ಅವರು ಕುಮಾರಸ್ವಾಮಿ ಅವರ ಜೊತೆ ಮಾತುಕತೆ ಮಾಡಿದ್ದಾರೋ ಇಲ್ವೋ ನಮಗೆ ಗೊತ್ತಿಲ್ಲ. ಅದೇ ವಿಚಾರದ ಬಗ್ಗೆ ಮಾತನಾಡಲು ಬಂದಿದ್ದೇನೆ ಅಂತ ಹೇಳಿದ್ರು. 2024 ಲೋಕಸಭಾ ಚುನಾವಣೆ ಹಿನ್ನೆಲೆ ಮಂಡ್ಯ ಜಿಲ್ಲೆಯ ರಾಜಕಾರಣ ಗರಿಗೆದರಿದೆ. ಇದೀಗ ಅಂಬರೀಷ್ ಅಭಿಮಾನಿಗಳ ಜೊತೆ ಸುಮಲತಾ ಅವರು ಮಾತುಕತೆ ನಡೆಸುವ ಸಾಧ್ಯತೆ ಇದೆ. ಈಗಾಗಲೇ JP ನಗರ ನಿವಾಸದ ಬಳಿ ಕೆಲ ಅಭಿಮಾನಿಗಳು ಆಗಮಿಸುತ್ತಿದ್ದಾರೆ. ಒಟ್ಟಿನಲ್ಲಿ ಸುಮಲತಾ ಅವರು ಮಂಡ್ಯ ಬಿಟ್ಟರೆ ರಾಜಕೀಯವಾಗಿ ಕೆಟ್ಟರು ಮಂಡ್ಯ ಜನರ ದೃಷ್ಟಿಯಲ್ಲಿ. ಸುಮಲತಾ ಅವರಿಗೆ ಟಿಕೆಟ್ ಕೊಡಲಿಲ್ಲ ಅಂದರೆ BJPಯಿಂದ ಸುಮಲತಾ ಅವರಿಗೆ ರಾಜಕೀಯ ಮುಗಿದೋಗುತ್ತಾ ಅನ್ನೋ ಭಯ. ಆದರೆ ಸುಮಲತಾ ಅವರು ತಮ್ಮಿಂದ ತಾವೇ ಹೇಳ್ಕೊಬಿಟ್ಟವ್ರೆ, ರಾಜಕೀಯ ಬೇಕಾದ್ರೆ ಬಿಡ್ತೀನಿ, ಮಂಡ್ಯ ಬಿಡಲ್ಲ, ನಾನು ಮಂಡ್ಯ ಗೌಡ್ತಿ ಅಂತ. ಇನ್ನೊಂದು ಕಡೆ ದರ್ಶನ್ ಅವ್ರು ಮಾತಾಡ್ತಾ ಹೇಳೋರೆ ಸುಮ್ಮಮ್ಮನ ಮತ್ತೆ ಗೆಲ್ಸಿ ಅಂತ ಮಂಡ್ಯದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ. ಹಂಗನ್ಬಿಟ್ಟು ಸುಮ್ಮಮ್ಮನ ಮತ್ತೆ ಗೆಲ್ಸಿ ಅಂದರೆ ಬೆಂಗಳೂರಲ್ಲಿ ತಗೊಬಂದು ಗೆಲ್ಸಿ ಅಂತ ಅಲ್ಲ, ಮಂಡ್ಯ ಜನರ ಮುಂದೆ ಮಾತಾಡೋರು ಮಂಡ್ಯದಲ್ಲೇ ಇರ್ತಾರೆ ಅಂತ. ಯಾರು ಹನಕೆರೆ ಶಶಿಕುಮಾರ ಯಾರು ಅವ್ರು ಆಪ್ತರು ಮಾತಾಡ್ತಾ ಅವ್ರು ಹೇಳ್ತಾರೆ ಸುಮಲತಾ ಅವರು ರಾಷ್ಟ್ರೀಯ ಪಕ್ಷಗಳು ಟಿಕೆಟ್ ಕೊಡಲಿಲ್ಲ ಅಂದರೂ ಮಂಡ್ಯದಲ್ಲಿ ಅಖಾಡದಲ್ಲಿ ಇರ್ತೇ ಇರ್ತಾರೆ ಅಂತ. ಹೀಗಾಗಿ ಸುಮಲತಾ ಅವ್ರು ನಿಲ್ಲದೆ ಫಿಕ್ಸ್ ಆಗೈತೆ. ತಗೊಂಡೋಗಿ ಕುಮಾರಸ್ವಾಮಿ ಅವ್ರಿಗೆ ಯಾಕೆ ಕೊಡ್ತಿರೋ, ತಗೊಬಂದು BJP ಅವ್ರಿಗೆ ಕೊಡಿ, ಸುಮಲತಾ ಅವ್ರಿಗೆ ಕೊಡಿ, ಕುಮಾರಸ್ವಾಮಿ ಅವ್ರು ಸೆಂಟ್ರಲ್ ಮಿನಿಸ್ಟರ್ ಮಾಡಬೇಕಂದ್ರೆ ಬೇರೆ ಕಡೆ ನಿಂತ್ಕೊಂಡು ಗೆಲ್ಲಿಸ್ಕೊಳ್ಳಿ ಅಂತ ಮಾಜಿ ಸಚಿವ ನಾರಾಯಣಗೌಡ ಹೇಳಿರೋದು. ಹೀಗಾಗಿ ಸುಮಲತಾ ಅವರ ಪರವಾಗಿ ಕೂಡ ಇದೀಗ ದನಿ ಹೆಚ್ಚಾಗ್ತಾ ಇದೆ. ಎಲ್ಲಕ್ಕೂ ಕಾಲ ಉತ್ತರ ಕೊಡಬೇಕು. ಯಾರಿಗೆ ಗೊತ್ತಿತ್ತು ಬೆಳಗ್ಗೆ ಎದ್ದು ಬತ್ತಿದಂಗೆ ಜಗದೀಶ್ ಶೆಟ್ಟರು ಕಾಂಗ್ರೆಸ್ ಬಿಟ್ಟು ಹೋಯ್ತಾರೆ ಅಂತ. ಏನು ಬೇಕಾದ್ರೆ ಆಗ್ಬೋದು. ಸುಮಲತಾ ಅವ್ರೇನು ಕಾಂಗ್ರೆಸ್ ಹೋಗಬಾರ್ದು ಅಂತ ಏನಿಲ್ವಲ್ಲ. ಸುಮಲತಾ ಅವ್ರಿಗೆ BJP ಟಿಕೆಟ್ ಕೊಡಬಾರ್ದು ಅಂತ ಏನು ಇಲ್ವಲ್ಲ. ಆಮೇಲೆ ಕುಮಾರಸ್ವಾಮಿ ಅವ್ರಿಗೆ ಮಂಡ್ಯ ಟಿಕೆಟ್ ಅಂತಲೂ ಅಧಿಕೃತವಾಗಿ ಏನು ಅನೌನ್ಸ್ ಆಗಿಲ್ವಲ್ಲ. ಏನು ಬೇಕಾದ್ರೆ ಆಗ್ಬೋದು ಬೆಳಗ್ಗೆ ಆಗೋದ್ರೊಳಗೆ. ಏನಂತೀರಾ? ಮಂಡ್ಯದಿಂದ ಯಾರು ಅಭ್ಯರ್ಥಿ ಆಗಬೇಕು? ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ನಮ್ಮ ಕಾಲದಲ್ಲಿ ಮುಂದಿನ ಸುದ್ದಿ, ನಮ್ಮ ಕಾಲದಲ್ಲಿ ಎಂದೂ ಕರೆಂಟ್ ಬಿಲ್ ಹೆಚ್ಚಿಸಿರಲಿಲ್ಲ. ಈ ಸರ್ಕಾರ ಬಂದ ಮೇಲೆ ಬಿಲ್ ಹೆಚ್ಚಿಸಿದ್ರು. ಇನ್ನು ಕೆಲವೇ ದಿನಗಳಲ್ಲಿ ಮತ್ತೆ ಕರೆಂಟ್ ಬಿಲ್ ಜಾಸ್ತಿ ಆಗುತ್ತೆ. ಆ ಮೂಲಕ KB ಖಾಸಗೀಕರಣ ಆಗುತ್ತೆ ಎಂದು ಮಾಜಿ ಸಚಿವ HD ರೇವಣ್ಣ ಭವಿಷ್ಯ ನುಡಿದಿದ್ದಾರೆ. ಹಾಸನ ಜಿಲ್ಲೆಯ ಆಲೂರು ಪಟ್ಟಣದಲ್ಲಿ ಪುತ್ರ ಸಂಸದ ಪ್ರಜ್ವಲ್ ರೇವಣ್ಣ ಪರ ಚುನಾವಣಾ ಪ್ರಚಾರ ಸಭೆಯಲ್ಲಿ ಮಾತನಾಡಿದ ಅವರು, KB ಸಾಲದಲ್ಲಿದೆ, ನಾನಿದ್ದಾಗ ಮೀಸಲು ಹಣ ಇಟ್ಟಿದ್ದೆ. ಕಾಂಗ್ರೆಸ್ ಸರ್ಕಾರ ವಿದ್ಯುತ್ ಇಲಾಖೆ ಖಾಸಗೀಕರಣ ಮಾಡ್ತಾ ಇದೆ. ಈ ಸರ್ಕಾರ ಚುನಾವಣೆ ಪೂರ್ವದಲ್ಲೇ 6ನೇ ಗ್ಯಾರಂಟಿ ಹೇಳಿದರು, ಆದರೆ ಕೊಟ್ಟ ಮಾತಿನಂತೆ ನಡೆದುಕೊಂಡಿರಲಿಲ್ಲ ಎಂದು ವಾಗ್ದಾಳಿ ನಡೆದರು. ಇನ್ನು ಕೊಬ್ಬರಿ ಬೆಂಬಲ ಬೆಲೆ ನೀಡಿಲ್ಲ. ಪ್ರಧಾನಿಯವರು ದೇವೇಗೌಡರು ಯಾವ ರೀತಿ ಗೌರವಿಸ್ತಾರೆ, ಕಾಂಗ್ರೆಸ್ನವರು ಬೇಕಾದಾಗ ಉಪಯೋಗಿಸಿ ದೂರ ತಳ್ಳುತ್ತಾರೆ. ಕುಮಾರಸ್ವಾಮಿ ಅವರ ಸರ್ಕಾರ ತೆಗೆದಿದ್ದು ಯಾರು, ಯಾವ ಲೋಕಸಭಾ ಸದಸ್ಯರು ಏನು ಮಾಡಿದ್ದಾರೆ ಹೇಳೇನೆಂದು ಸವಾಲು ಹಾಕಿದ್ರು. ನಮ್ಮ ಪಕ್ಷವನ್ನು ಕಾಂಗ್ರೆಸ್ಗೆ ಇಡ್ತಾರೆ, ಅಲ್ಪಸಂಖ್ಯಾತರಿಗೆ ಯಾವಾಗ ಟೋಪಿ ಹಾಕ್ತಾರೆ ಗೊತ್ತಿಲ್ಲ. BJPಗಾಗಿ ಅವರು ಮುಸ್ಲಿಮ್ನ ಹಿಡಿದುಕೊಂಡಿದ್ದಾರೆ. ದೇವೇಗೌಡರು ಮೀಸಲಾತಿ ಕೊಟ್ಟರು, ಅಲ್ಪಸಂಖ್ಯಾತರ ಪರವಾಗಿ ಕೆಲಸ ಮಾಡಿದ್ದು ದೇವೇಗೌಡರು ಅಂತೇಳಿ ಹೇಳೋರೆ. ಒಟ್ಟಲ್ಲಿ ನಮ್ಮ ಟೈಮಲ್ಲಿ ಕರೆಂಟ್ ಬಿಲ್ ಹೆಚ್ಚಿಲ್ಲ, ಇವರು ಫ್ರೀ ಅಂದ್ಕೊಂಡು ಜನರಿಗೆ ಬರೆ ಆಗ್ತಾವ್ರೆ, 3 ನಾಮ ಆಗ್ತಾವ್ರೆ ಅಂತ ಟೀಕ್ಸ್ ಅವ್ರೆ. ಇಷ್ಟಾದರೂ ಈಗ ಹಾಸನ ಟಿಕೆಟ್ ಯಾರಿಗೆ ಕೊಡಬೇಕು ಅದನ್ನು ಕಾಮೆಂಟ್ ಮೂಲಕ ತಿಳಿಸಿ. ಇನ್ನು ಮುಂದಿನ ಸುದ್ದಿ, ತನಗೆ ಡ್ರೋನ್ ಪ್ರತಾಪ್ ಅವರು 83 ಲಕ್ಷ ರೂಪಾಯಿ ಮೋಸ ಮಾಡಿದ್ದಾರೆ ಎಂದು ಇವತ್ತು ಬೆಳಗ್ಗೆ ಅಷ್ಟೇ ಸಾರಂಗ್ ಮಾನೆ ಎನ್ನುವರು ಆರೋಪ ಮಾಡಿದರು. ಡ್ರೋನ್ಗಳನ್ನು ರೆಡಿ ಮಾಡಿಕೊಡೋದಾಗಿ ದುಡ್ಡು ಪಡೆದು ಕೆಲವೇ ಡ್ರೋನ್ ನೀಡಿದ್ದಾರೆ, ಅವು ಕೂಡ ಕೆಲಸ ಮಾಡ್ತಿಲ್ಲವೆಂದು ಹೇಳಿದರು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾರಂಗ್ ಮಾನೆ ಈ ಹಿಂದೆ ಡ್ರೋನ್ ಮೇಲೆ ಮಾನನಷ್ಟ ಹೂಡಿದ ಡಾಕ್ಟರ್ ಪ್ರಯಾಗ್ರಾಜ್ ಅವರನ್ನು ಸಂಪರ್ಕಿಸಿದ್ದಾರೆ. ಈ ಕುರಿತಂತೆ ಸ್ವತಃ ಪ್ರಯಾಗ್ ಅವರೇ ಮಾಧ್ಯಮಗಳ ಜೊತೆ ಮಾತನಾಡಿದ್ದಾರೆ. ನಾನು ಡ್ರೋನ್ ಪ್ರತಾಪ್ ಮೇಲೆ ಮಾನನಷ್ಟ ಪ್ರಕರಣ ದಾಖಲು ಮಾಡಿದ್ದೆ. ಹೀಗಾಗಿ ಡ್ರೋನ್ ಪ್ರತಾಪ್ ಜೊತೆ ಇದ್ದ ಮಾಜಿ ಪಾರ್ಟ್ನರ್ ಸಾರಂಗ್ ಮಾನೆ ಸಾಮಾಜಿಕ ಜಾಲತಾಣದಲ್ಲಿ ನನ್ನನ್ನು ಸಂಪರ್ಕಿಸಿದರು. 83 ಲಕ್ಷ ಪ್ರತಾಪ್ ಮೋಸ ಮಾಡಿದರು ಅಂತ ಒಂದಿಷ್ಟು ಡಾಕ್ಯುಮೆಂಟ್ ಕಳಿಸಿದರು. ನನಗೆ ಸಪೋರ್ಟ್ ಕೊಡಿ, ನಾನು ಪೊಲೀಸ್ಗೆ ದೂರು ಕೊಡಬೇಕು ಅಂತ ಸಾರಂಗ್ ಹೇಳಿದ್ದಾರೆ. ದೂರು ಕೊಡೋಕ್ಕೆ ಕೂಡ ರೆಡಿಯಾಗಿದ್ದಾರೆ. ಆದರೆ ಈಗ ಡ್ರೋನ್ ಕಡೆಯವರು ಸಾರಂಗ್ಗೆ ಬೆದರಿಕೆ ಹಾಕುತ್ತಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಪ್ರತಾಪ್ ಈಗಾಗಲೇ 2 ಡ್ರೋನ್ ಕಳಿಸಿದ್ದಾರೆ, ಆದರೆ ಅವು ಸರಿಯಾಗಿ ಕಾರ್ಯ ಮಾಡ್ತಿಲ್ಲ, 1 ವರ್ಷವಾಗಿದೆ, ಹಣವನ್ನು ಕೊಡ್ತಿಲ್ಲ ಎಂದು ಸಾರಂಗ್ ಮನೆ ಆರೋಪ ಮಾಡಿದ್ದಾರೆ. ರೈತರ ಬೆಳೆಗಳಿಗೆ ಕ್ರಿಮಿನಾಶಕ ಔಷಧ ಸಿಂಪಡಿಸುವ ಡ್ರೋನ್ಗಳ ಎಕ್ಸಿಬಿಷನ್ ವೇಳೆ ಸಾರಂಗ್ ಮನೆ ಅವರಿಗೆ ಡ್ರೋನ್ ಪ್ರತಾಪ್ ಪರಿಚಯವಾಗಿದ್ದರಂತೆ. ರೈತರಿಗೆ ಡ್ರೋನ್ ಕಳಿಸಿಕೊಡುವ ಟೆಂಡರ್ ಪಡೆದ ಸಾಗರ್ ಮನೆ ಅವರು ಪ್ರತಾಪ್ ಆ ಜವಾಬ್ದಾರಿ ನೀಡಿದರು, ಆದರೆ ತಲುಪಿಸಿಲ್ಲ ಅಂತ. ನೇನು ಬಿಗ್ ಬಾಸ್ ಮುಗಿಯೋಕ್ಕೆ ಬಂತು, ಯಾರು ಸರಿನೋ, ಯಾವ ಡ್ರೋನೋ, ಏನೋ ಎತ್ತ ಎಲ್ಲವರೆಗೂ ಗೊತ್ತಾಗುತ್ತೆ. ಅಲ್ಲಿ ನೋಡ್ರೆ ಮಾನನಷ್ಟ ಮೊಕದ್ದಮೆ ಅಂತಾರೆ, ಒಳಗೆ ನೋಡ್ರೆ ಅವ್ರು ಇನ್ನೋಸೆಂಟು ಅಂತಾರೆ. ಜನ ತೀರ್ಮಾನ ಮಾಡ್ತಾರೆ. ತಪ್ಪು ಮಾಡಿದರೆ ಶಿಕ್ಷೆ ಅನುಭವಿಸಲೇಬೇಕು. ಮುಂದಿನ ಸುದ್ದಿ, ಚುನಾವಣಾ ಸಂದರ್ಭದಲ್ಲಿ ರಾಜಕೀಯ ವ್ಯಕ್ತಿಗಳ ಪರ ಪ್ರಚಾರ ಮಾಡಲು ಸೆಲೆಬ್ರಿಟಿಗಳನ್ನ ಕರೆದುಕೊಂಡು ಬರೋದು ನೋಡಿದ್ದೀರಾ. ಆದರೆ ಪಾಕಿಸ್ತಾನದಲ್ಲಿ ಚುನಾವಣಾ ಪ್ರಚಾರಕ್ಕೆ ಹುಲಿ ಸಿಂಹಗಳು ಬಂದಿವೆ. ಪಾಕಿಸ್ತಾನದ ಮಾಜಿ ಪ್ರಧಾನಿ ನವಾಜ್ ಶರೀಫ್ ಅವರ ನಡೆಸಿದ ಚುನಾವಣಾ ರ್ಯಾಲಿಯಲ್ಲಿ ಸಿಂಹ ಹುಲಿಗಳು ಕಂಡುಬಂದಿದೆ. ಲಾಹೋರ್ನಲ್ಲಿ ಅವರ ನೇತೃತ್ವದ ರ್ಯಾಲಿ ನಡೆಸಲಾಗಿದ್ದು, ಈ ಸಂದರ್ಭದಲ್ಲಿ ಪಾಕಿಸ್ತಾನ ಮುಸ್ಲಿಂ ಲೀಗ್ ನವಾಜ್ ಅಂದರೆ PMLN ಬೆಂಬಲಿಗರು ರ್ಯಾಲಿಗೆ ಸಿಂಹ ಮತ್ತು ಹುಲಿಯನ್ನು ತಂದಿದ್ದಾರೆ. ಇದೀಗ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಸ್ಥಳೀಯ ಮಾಧ್ಯಮಗಳ ವರದಿ ಪ್ರಕಾರ ಮಾಜಿ ಪ್ರಧಾನಿ ನವಾಜ್ ಶರೀಫ್ ಅವರನ್ನು ಸ್ವಾಗತಿಸಲು ಪಕ್ಷದ ಚಿಹ್ನೆಯನ್ನು ಪ್ರತಿನಿಧಿಸುವ ಪ್ರಾಣಿಗಳನ್ನು ತಂದಿದ್ದಾರೆ ಎಂದು ಹೇಳಲಾಗಿದೆ. ಪಾಕಿಸ್ತಾನದಲ್ಲಿ ಚುನಾವಣಾ ಪ್ರಚಾರ ನಡೀತಿದ್ದು 130 ಕ್ಷೇತ್ರಗಳಲ್ಲಿ ಭರದಿಂದ PMLN ಪಕ್ಷ ಪ್ರಚಾರ ಮಾಡ್ತಿದೆ. ಇನ್ನು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿರೋ ವಿಡಿಯೋದಲ್ಲಿ PMLN ಬೆಂಬಲಿಗರು ಮಾಜಿ ಪ್ರಧಾನಿ ನವಾಜ್ ಶರೀಫ್ ನೇತೃತ್ವದಲ್ಲಿ ನಡೆಸಿದ ರ್ಯಾಲಿಯಲ್ಲಿ ಕಬ್ಬಿಣದ ಪಂಜರದ ಒಳಗೆ ಹಾಕಿರುವ ಸಿಂಹ ಮತ್ತು ಹುಲಿಯನ್ನು ಕಾಣಬಹುದು. ಅರೆ ನವಾಜ್ ಶರೀಫ್ ಹೇಳೋರಂತ ಇದನ್ನೆಲ್ಲ ಯಾಕೆ ತಗೊಬಂದ್ರಿ ಅಂತ.
ಅಂದರೆ ಹುಲಿ ತಗೊಬಂದವ್ರು ಹುಲಿ ಸಿಂಹ ಅಲ್ಲಿ, ಯಾಕಂದರೆ ಅಭ್ಯರ್ಥಿಗಳು ಯಾರು ಹುಲಿ ಸಿಂಹ ಅಲ್ಲ. ಹಾಗಾಗಿ ಇದು ಸುದ್ದಿಯಾಗಿದೆ. ಎಸ್ಸಿನ ಮುಂದಿನ ಸುದ್ದಿ, ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಪವಿತ್ರ ಗೌಡ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವ ಎಚ್ಚರಿಕೆ ನೀಡಿದ್ದಾರೆ. ವಿಜಯಲಕ್ಷ್ಮಿ ಅವರು ದರ್ಶನ್ ಹಾಗೂ ತಮ್ಮ ಪುತ್ರ ವಿನೀತ್ ಜೊತೆಗಿನ ಚಿತ್ರವೊಂದನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡು ಕುಟುಂಬವೇ ಎಲ್ಲ ಎಂದು ಕ್ಯಾಪ್ಷನ್ ನೀಡಿದರು. ಅದಾದ ಕೆಲವೇ ಹೊತ್ತಿನಲ್ಲಿ ಪವಿತ್ರ ಗೌಡ ಸಹ ತಮ್ಮ ಹಾಗೂ ದರ್ಶನ್ ಅವರ ಹಲವು ಚಿತ್ರಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡು ನಮ್ಮ ಸಂಬಂಧಕ್ಕೆ 10 ವರ್ಷವಾಯಿತು, ಇನ್ನೂ ಹಲವು ವರ್ಷ ಜೊತೆಗೆ ಸಾಗಬೇಕೆಂದು ಕ್ಯಾಪ್ಷನ್ ನೀಡಿದರು. ಬಳಿಕ ಮತ್ತೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಂಚಿಕೊಂಡ ವಿಜಯಲಕ್ಷ್ಮಿ ದರ್ಶನ್, ಈ ಮಹಿಳೆಗೆ ಪ್ರಜ್ಞೆ ಇದ್ದಿದ್ದರೆ ಬೇರೊಬ್ಬರ ಗಂಡನ ಚಿತ್ರವನ್ನು ಪೋಸ್ಟ್ ಮಾಡುತ್ತಿರಲಿಲ್ಲ. ಈ ಕಾರ್ಯ ಆಕೆಯ ನೈತಿಕತೆ ಮತ್ತು ಆದರ್ಶ ಎಂಥದ್ದು ಎಂದು ತೋರಿಸುತ್ತದೆ. ವ್ಯಕ್ತಿಯೊಬ್ಬ ವಿವಾಹಿತನೆಂದು ತಿಳಿದಿದ್ದರೂ ಸಹ ಈಕೆ ತನ್ನ ವೈಯಕ್ತಿಕ ಅಗತ್ಯಗಳಿಗಾಗಿ ಮತ್ತು ಲಾಭಕ್ಕಾಗಿ ಹತ್ತಿರವಾಗುತ್ತಾಳೆ. ಖುಷಿಗೌಡ ಪವಿತ್ರ ಮತ್ತು ಸಂಜಯ್ ಸಿಂಗ್ ಅವರ ಮಗಳು ಎಂಬುದನ್ನು ಸ್ಪಷ್ಟವಾಗಿ ಸಾಬೀತು ಮಾಡುತ್ತವೆ ಈ ಚಿತ್ರಗಳು. ಖುಷಿಗೌಡ ಪವಿತ್ರ ಮತ್ತು ಸಂಜಯ್ ಸಿಂಗ್ ಅವರ ಮಗಳು ಎಂಬುದನ್ನು ಸ್ಪಷ್ಟವಾಗಿ ಸಾಬೀತು ಮಾಡುತ್ತವೆ ಈ ಚಿತ್ರಗಳು. ನಾನು ಸಾಮಾನ್ಯವಾಗಿ ವೈಯಕ್ತಿಕ ವಿಷಯಗಳ ಬಗ್ಗೆ ಮಾತನಾಡೋ ಸಾಮಾಜಿಕ ಮಾಧ್ಯಮವನ್ನು ಬಳಸುವುದಿಲ್ಲ, ಆದರೆ ಈಗ ನನ್ನ ಕುಟುಂಬದ ಹಿತದೃಷ್ಟಿಯಿಂದ ಧ್ವನಿ ಎತ್ತುವ ಸಮಯ ಬಂದಿದೆ ಎಂದು ನಾನು ಭಾವಿಸುತ್ತೇನೆ. ಇಡೀ ಸಮಾಜಕ್ಕೆ ತಪ್ಪು ಚಿತ್ರಣ ನೀಡಲು ಯತ್ನಿಸಿದವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಪವಿತ್ರ ಗೌಡ ಹಾಗೂ ಅವರ ಪತಿ ಸಂಜಯ್ ಸಿಂಗ್ರ ಹಳೆಯ ಚಿತ್ರಗಳನ್ನು ವಿಜಯಲಕ್ಷ್ಮಿ ದರ್ಶನ್ ತಮ್ಮ ಸಂದೇಶಗಳೊಂದಿಗೆ ಹಂಚಿಕೊಂಡಿದ್ದಾರೆ. ಪವಿತ್ರ ಗೌಡ ಹಾಗೂ ದರ್ಶನ್ ಕಳೆದ ಕೆಲ ವರ್ಷಗಳಿಂದಲೂ ಆತ್ಮೀಯವಾಗಿದ್ದಾರೆಂಬುದು ಗುಟ್ಟಲ್ಲ. ಆದರೆ ಈಗ ಬಹಿರಂಗವಾಗಿ ಪವಿತ್ರ ಗೌಡ ದರ್ಶನ್ ಜೊತೆಗಿನ ಚಿತ್ರವನ್ನು ಹಂಚಿಕೊಂಡಿರಲಿಲ್ಲ. ಪುತ್ರಿ ಖುಷಿಗೌಡ ಹುಟ್ಟುಹಬ್ಬದಂದು ದರ್ಶನ್ ಜೊತೆಗೆ ತಮ್ಮ ಪುತ್ರಿ ಹುಟ್ಟುಹಬ್ಬ ಆಚರಿಸಿದ ವಿಡಿಯೋವೊಂದನ್ನು ಹಂಚಿಕೊಂಡಿದ್ದರು. ಆಗ ವಿಜಯಲಕ್ಷ್ಮಿ ದರ್ಶನ್ ಅವರು ಯಾವುದೇ ಪೋಸ್ಟ್ ಹಾಕಿರಲಿಲ್ಲ. ಆದರೆ ಈಗ ಪವಿತ್ರ ತಮ್ಮ ಹಾಗೂ ದರ್ಶನ್ರ ಚಿತ್ರಗಳನ್ನು ಹಂಚಿಕೊಂಡ ಬಳಿಕ ವಿಜಯಲಕ್ಷ್ಮಿ ರೊಚ್ಚಿಗೆದ್ದವರೇ. ಇವತ್ತೇನಾದರೂ ಜಗದೀಶ್ ಶೆಟ್ಟರು BJPಗೆ ವಾಪಸ್ ಆಗಿಲ್ಲ ಅಂದರೆ ಇಡೀ ದಿನ ಬೆಳಗಿನ ಸಂಜೆವರೆಗೂ ದರ್ಶನ್ ಅವ್ರ ಸುದ್ದಿನೇ ಇರ್ತಿತ್ತು. ರಾಜಕೀಯ ಪಲ್ಲಟದಿಂದಾಗಿ ಆ ಸುದ್ದಿ ಸ್ವಲ್ಪ ಸೈಲೆಂಟ್ ಆಗೋಯ್ತು. ಅದು ಅವರವರ ವೈಯಕ್ತಿಕ ವಿಚಾರ, ಆದರೂ ಸುದ್ದಿ ಆಗೇ ಆಗುತ್ತೆ, ಯಾಕಂದರೆ ಅವರು ಸಾರ್ವಜನಿಕ ವಲಯದಲ್ಲಿ ಇದ್ದಾರೆ. ಇನ್ನು ಮುಂದಿನ ಸುದ್ದಿ, ಹೈದರಾಬಾದ್ನ ರಾಜೀವ್ ಗಾಂಧಿ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ನಡೀತಿರೋ ಭಾರತ ಹಾಗೂ ಇಂಗ್ಲೆಂಡ್ ನಡುವಿನ ಮೊದಲ ಟೆಸ್ಟ್ ಪಂದ್ಯದ ಮೊದಲ ದಿನದ ಆಟದಲ್ಲಿ ನಿರೀಕ್ಷೆಯಂತೆ ಟೀಮ್ ಇಂಡಿಯಾ ಸ್ಪಿನ್ನರ್ಗಳು ಇಂಗ್ಲೆಂಡ್ ತಂಡವನ್ನು ಕಟ್ಟಿ ಹಾಕುವಲ್ಲಿ ಯಶಸ್ವಿಯಾಗಿದ್ದಾರೆ. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಇಂಗ್ಲೆಂಡ್ ತಂಡ ಮೊದಲ ಇನ್ನಿಂಗ್ಸ್ನಲ್ಲಿ 246 ರನ್ಗಳಿಗೆ ಸರ್ವಪತನ ಕಂಡಿದೆ. ಆಂಗ್ಲ ಬ್ಯಾಟರ್ಗಳಿಗೆ ದುಸ್ವಪ್ನ ಕಾಡಿದ ಸ್ಪಿನ್ ತ್ರಿವಳಿಗಳಾದ ರವೀಂದ್ರ ಜಡೇಜಾ, ಆರ್ ಅಶ್ವಿನ್, ಅಕ್ಷರ್ ಪಟೇಲ್ ಕ್ರಮವಾಗಿ 3-3-2 ವಿಕೆಟ್ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ದಿನದಾಟದ ಆರಂಭದಲ್ಲಿ ವಿಕೆಟ್ ಕಬಳಿಸುವ ಮೂಲಕ ಆಂಗ್ಲರಿಗೆ ಆರಂಭಿಕ ಆಘಾತ ನೀಡಿದ ಜಡೇಜಾ ಪ್ರಮುಖ 3 ವಿಕೆಟ್ ಕಬಳಿಸುವ ಮೂಲಕ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ 550 ವಿಕೆಟ್ ಉರುಳಿಸಿ ಸಾಧನೆ ಮಾಡಿದರು. ಇಂಗ್ಲೆಂಡ್ ವಿರುದ್ಧ 3 ವಿಕೆಟ್ ಪಡೆಯುವ ಮೂಲಕ ರವೀಂದ್ರ ಜಡೇಜಾ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ 500 ವಿಕೆಟ್ ಪೂರೈಸಿದ್ದಾರೆ. 50 ವಿಕೆಟ್ ಪೂರೈಸಿದ್ದಾರೆ. ಈ ಮೂಲಕ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ 550ಕ್ಕೂ ಹೆಚ್ಚು ವಿಕೆಟ್ ಪಡೆದ ಭಾರತದ 7ನೇ ಬೌಲರ್ ಎನಿಸಿಕೊಂಡಿದ್ದಾರೆ. ಜಡೇಜಾಗಿಂತ ಮೊದಲು ಅನಿಲ್ ಕುಂಬ್ಳೆ, ಕಪಿಲ್ ದೇವ್, ಜಹೀರ್ ಖಾನ್, ಹರ್ಭಜನ್ ಸಿಂಗ್, ಆರ್ ಅಶ್ವಿನ್ ಮತ್ತು ಜಾವಗಲ್ ಶ್ರೀನಾಥ್ ಈ ಸಾಧನೆ ಮಾಡಿದ ಭಾರತೀಯ ಬೌಲರ್ಗಳಾಗಿದ್ದಾರೆ. ಅನಿಲ್ ಕುಂಬ್ಳೆ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಭಾರತದ ಪರ ಅತಿ ಹೆಚ್ಚು ವಿಕೆಟ್ ಪಡೆದಿದ್ದಾರೆ. ಕುಂಬ್ಳೆ ಖಾತೆಯಲ್ಲಿ ಬರೋಬ್ಬರಿ 956 ವಿಕೆಟ್ಗಳು. ಅಮೇಝಿಂಗ್. ಈಗ ರವೀಂದ್ರ ಜಡೇಜಾ 550 ವಿಕೆಟ್ಗಳನ್ನು ಉರುಳಿಸಿದ ಸಾಧನೆ ಟೆಸ್ಟ್ ಕ್ರಿಕೆಟ್ನಲ್ಲಿ ಮಾಡೋರೆ. ನಿಜಕ್ಕೂ ಗ್ರೇಟ್ ಅಚೀವ್ಮೆಂಟ್. ವೀಕ್ಷಕರೇ, ಇದು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್. ಧನ್ಯವಾದಗಳು. ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.